ನಮಸ್ತೆ ಸ್ನೇಹಿತರೆ. ನಾವು ಈಗ ದೊಡ್ಡಸ್ಲು ಮಳೆ ಮುಗೀತು, ಚಿಕ್ಕಸ್ಲು ಮಳೆ ಶುರುವಾಯ್ತಲ್ಲ. ರಾಗಿ ಬಿತ್ತನೆ ಕಾರ್ಯ ಮುಂದುವರಿಸ್ಬೇಕು ಅಂತೇಳಿ ರಾಗಿ ಗೊಬ್ಬರ ಎಲ್ಲ ಶೇಖರಣೆ ಮಾಡ್ಕೊಂಡು ಭೂಮಿತಾಯಿ ಪೂಜೆ ಮಾಡಿಬಿಟ್ಟು ಶಿವ ಅಂತ ಶುರು ಹಚ್ಕೊಂಡು ಭೂಮಿತಾಯಿಗೆ ಅರ್ಪಣೆ ಮಾಡ್ತಾಯಿದ್ದೀವಿ ರಾಗಿ ಗೊಬ್ಬರ ಎರಡು. ಜನ ರೈತರು ಬುದ್ಧಿವಂತರ ದಡ್ರ ಒಂದು ಗೊತ್ತಿಲ್ಲ. ಯಾಕೆಂದರೆ ಈ DAP ಮತ್ತು 20-20 ಎರಡಕ್ಕೂ ಪರದಾಡ್ಬಿಟ್ರು ಭಾಳಷ್ಟು ಜನ. 20-20 ಬೇಜಾನ್ ಕಡೆ ಸ್ಟಾಕ್ ಇದೆ. ಬಟ್ DAP ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಪ್ಲೈ ಆಗಿತ್ತು. ಬಟ್ ಸಬ್ಸಿಡಿ ರೂಪದಲ್ಲಿ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಎಲ್ಲ ಗೊಬ್ಬರಗಳು. ಬಟ್ ಏನು DAPಗೂ 20-20ಗೆ ಏನು ಡಿಫ್ರೆನ್ಸ್ ಅಂದರೆ ಅಂಥ ಡಿಫ್ರೆನ್ಸ್ ಏನಿಲ್ಲ. 20-20ರಲ್ಲಿ NPK ಅಂತಾರೆ, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷಿಯಮ್ ಅಂತೇಳಿ, ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಮ್ಮು, ಇದು ಇಷ್ಟು ಒಂದೇ ಪೋಷಕಾಂಶ ಇರುತ್ತೆ. ಮತ್ತು DAPಲಿ ರಂಜಕ, ಸಾರಜನಕ ಅಂದರೆ ಡಯಾನಿಯಮ್ ಫಾಸ್ಫೇಟ್ ಅಂಥೇಳಿ. ಸೊ ಇದು DAP ಕಪ್ಪು ಬಣ್ಣಕ್ಕಿರುತ್ತೆ, 20-20 ಬಿಳಿ ಬಣ್ಣಕ್ಕಿರುತ್ತೆ. ಬಿಳಿ ಬಣ್ಣದ ಗೊಬ್ಬರ ಬಳಸಿದ್ರೆ ರೈತರಿಗೆ ಅನುಕೂಲ. ಯಾಕೆಂದರೆ ನಾವು ಗೆಣೆ ರಾಗಿ ಬಿತ್ತಿದ್ರಿಂದ ಕೈಯಲ್ಲಿ ಚೆಲ್ತೀವಿ, ಎಲ್ಲಿ ಬಿದ್ದಿದೆ ಅಂತ ಗೊತ್ತಾಗುತ್ತೆ. ಬಟ್ DAP ಹಾಕೋದ್ರಿಂದ ಎಲ್ಲಿ ಬತ್ತೀವಿ, ಎಷ್ಟು ರಾಗಿ ಬಿದ್ದಿದೆ, ಎಷ್ಟು ಗೊಬ್ಬರ ಬಿದ್ದೈತೆ ಅಂತ ನಮ್ಗೆ ಏರಿಯಾಗಳು ಗೊತ್ತಾಗಲ್ಲ. ಸೊ ಇದೊಂದು ಅಡ್ವಾಂಟೇಜ್ ಅಷ್ಟೇ ರೈತರಿಗೆ. ಬಟ್ ಎರಡು ಏನಪ್ಪ ಅಂದರೆ ರೂಟ್ಸ್ ಇಂಪ್ರೂವ್ಮೆಂಟು ಮತ್ತು ಇದು ಏನು ಪತ್ರ ಹರಿತು ಅದೊಂದು ಜಾಸ್ತಿ ಮಾಡುತ್ತೆ. ಎರಡರಲ್ಲೂ ಒಂದೇ ಪೋಷಕಾಂಶ ಇರುತ್ತೆ. ಬಟ್ ನಾವು ಹಾಕೋದೇ ವಿಷ. ಇದು ಏನು ಫರ್ಟಿಲೈಸರ್ ಬಳಸ್ತೀವೋ ಇದು ವಿಷನೇ ನಾವು ಹಾಕೋದು. ಬಟ್ ವಿಧಿ ಇಲ್ಲ. ಈಗ ಏನೇ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಎಲ್ಲ ಹಾಕಿದ್ರು ಇದು ಹಾಕಲೇಬೇಕು, ಇಲ್ಲಾಂದರೆ ನಮಗೆ ಇಳುವರಿ ಬರೋಲ್ಲ. ಅವಾಗಿನ ಕಾಲಕ್ಕೆ ಐನ್ ರಾಗಿ ಬೆಳೆಯೋರು. ಬಟ್ ಈಗ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ಲರೂ ರೈತರು ಬೆಳೀಲೇಬೇಕು, ಸಪ್ಲೈ ಕೊಡಲೇಬೇಕು, ಅನಿವಾರ್ಯತೆ ಇದೆ. ಸೊ ಅದರಲ್ಲಿ ನಾವು ಒಬ್ಬರು ರೈತರಾಗಿ ಮಾಡಲೇಬೇಕು ಇದು ಕಾರ್ಯ. ನೋಡಿ, ಈ ಥರ ನಾವು ಗೆಣೆ ರಾಗಿ ಅಂತ ಮಾಡ್ತೀವಿ. ಆವಾಗಿನ ಕಾಲದಲ್ಲಿ ಎಲ್ಲ ನಾವು ಸಿಕ್ಕಾಪಟ್ಟೆ ಕೂರ್ಗೆ ಬಿತ್ತನೆ ಅಂತ ಮಾಡೋರು. ರಾಗಿ ಬಿತ್ತನೆಯಲ್ಲಿ 3 ಥರ ಇದೆ. ಒಂದು ಕೂರ್ಗೆ ಬಿತ್ತನೆ. ಆವಾಗಿನ ಕಾಲದಲ್ಲಿ ಗೆಣೆ ರಾಗಿ ಹಾಕ್ತಿರ್ಲಿಲ್ಲ. ಫಸ್ಟು ಹಲ್ವೆ ಹೊಡೆದ್ಬಿಟ್ಟು ಎಲ್ಲ ಸಮ ಮಾಡಿ ಆಮೇಲೆ ಕೂರ್ಗೆ ಬಿತ್ತನೆಯಲ್ಲಿ ಮಾಡೋರು. ಸೊ ಈಗ ಕೂರ್ಗೆ ಬಿತ್ತನೆ ಮತ್ತು ಗೆಣೆ ರಾಗಿ ಮತ್ತು ಪೈರು ನಾಟಿ ಮಾಡಬೇಕಿತ್ತು. ನಾಟಿ ಮಾಡಿಬಿಟ್ಟು ಆಮೇಲೆ ಅದನ್ನು 1-1.5 ತಿಂಗಳಾದಮೇಲೆ ಆಲ್ಮೋಸ್ಟ್ ಆಗಸ್ಟ್ ಎಂಡಲ್ಲಿ ಇದನ್ನು ಮಾಡ್ತಾರೆ, ನಾಟಿ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ. ಬಟ್ ಇದು ಹೊಲ ಬಿತ್ತನೆ ಆದಮೇಲೆ ಹಸೆ ಹೊಡೆಯೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಚೆನ್ನಾಗಿ ಸಮ್ಮಗಟ್ಟಬೇಕು ಹೊಲ ಅಂದರೆ ಹೊಲ ಸಮ್ಮಗಟ್ಟಬೇಕು ಅಂದರೆ ಆಲ್ಮೋಸ್ಟ್ ರಾಗಿ ಬಿತ್ತನೆ ಮಾಡಿದ್ಮೇಲೆ ನೋಡಿ, ಈ ಥರ ಟ್ರ್ಯಾಕ್ಟ್ರಲ್ಲೇ ಗೆಣೆ ಹೊಡೆದಿರ್ತೀವಿ. ಇವಾಗ ಮನುಷ್ಯ ಆಗಲಿ ಹಸುಗಳಾಗಲಿ ಸಿಗದೇ ಇರೋ ಕಾರಣ ಟ್ರ್ಯಾಕ್ಟ್ರಲ್ಲೇ ಹಲ್ವೆಗೆ ಹಸೆ ಕಟ್ಬಿಟ್ಟು ಈ ಥರ ಸ್ವಲ್ಪ ಲೈಟ್ ವೆಯ್ಟ್ ಅಂತ ವೆಯ್ಟ್ ಹಾಕಲ್ಲ. ಸೊ ಮೊದಲನೇ ದಿವಸ ಈ ಥರ ಮಾಡಬೇಕಾಗತ್ತೆ. ಇದು 3 ದಿವಸದ ಹಸೆ ಅಂತ ಹೊಡಿತೀವಿ. ಯಾಕೆಂದರೆ ಈ ಮೊದಲನೇ ಸರಿ ಹಸೆ ಹೊಡೆದಿದ್ದಾಗ ಗಾಳಿ ತೂರ್ಬಿಡುತ್ತೆ. ಆ 3 ದಿವಸದ ಹೊಡೆದಾಗ ಪೂರ್ತಿ ಸಮಗಟ್ಕೊಂಬಿಟ್ಟು ಗಾಳಿ ಒಳಗಡೆ ಹೋಗಲ್ಲ. ಪೈರು ಬೆಳೆಯೋಕ್ಕೆ ಮತ್ತು ರೂಟ್ಸು ಬೇರು ಬಿಡೋದಕ್ಕೆ ಮೊಳಕೆ ಹೊಡಿಯೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ 3 ದಿವಸದ ಹಸೆ ಸಹ ಹೊಡಿಬೇಕು. ಬಟ್ ಮಳೆ ಬಂದರೆ ಏನು ಹೊಡೆಯೋಂಗಿಲ್ಲ. ರಾಗಿ ಬಿತ್ತನೆ ಮಾಡಿದ್ಮೇಲೆ 3 ದಿವಸದಲ್ಲಿ ಮಳೆ ಬಂದುಬಿಟ್ರೆ ಜೋರಾಗಿ ಹೊಡೆಯೋಂಗಿಲ್ಲ. ಸೊ ನಮಗೆ ಮೊದಲನೇ ದಿವಸ ಹಸೆ ಹೊಡೆದ್ವಿ, 2ನೇ ದಿವಸಕ್ಕೆ ಮಳೆ ಬಂತು. ಮಳೆ ಬಂದ ದಿವಸ ನಾವೇನು 3ನೇ ದಿವಸದ ಹಸೆ ಹೊಡೆಯೋಂಗಿರಲಿಲ್ಲ. ಸೊ ಈ 3ನೇ ದಿವಸದ ಹಸೆ ಅಂದರೆ ಸುಮ್ಮನೆ ಹೊಡೆಯೋಕ್ಕಲ್ಲ, ಅದಕ್ಕೆ ಏರ್ಕೊಂಡು ಹೊಡಿಬೇಕು. ಏರ್ಕೊಂಡು ಅಂದರೆ ತುಂಬ ಭಾರ ಹಾಕ್ಕೊಂಡೆ ಹೊಡಿಬೇಕು. ನೆಲ ಪೂರ್ತಿ ಸಮ ಹಾಕ್ಬೇಕು. ಯಾಕೆಂದರೆ ಮತ್ತೆ ಕುಯ್ಲು ಹಾಕಬೇಕು, ಸಾಲು ಹಾಕಬೇಕು, ಆ ಥರ ಎಲ್ಲ ಇರುತ್ತೆ. ಸೊ ಇದು ಹೆಂಗೆ ಅಂದರೆ ಇದೊಂಥರ ರೈತ ಬೆಳೆ ಬೆಳೆಯೋದು ಅಂದರೆ ಒಂದು ತಪಸ್ ಥರ. ಅವಾಗಿನ ಕಾಲದಲ್ಲಿ ಗಾದೆ ಹೇಳೋರು, ರಾಗಿ ಬಿತ್ತನೆ ಮಾಡ್ಬೇಕಾದ್ರೆ ಆಗ್ದೋನ ಕೈಲಿ ಹೊಲ ಬಿತ್ತಿಸು ಅಂತೇಳಿ. ಯಾಕೆಂದರೆ ಆಗ್ದೋನು ಅಂದರೆ ಕೈಲಾಗ್ದೋನು ಅಂತಲ್ಲ, ನಮ್ಗೆ ಯಾರು ದುಶ್ಮನ್ ಥರ ಇರ್ತಾನೋ ಅವ್ನ ಕೈಲಿ ರಾಗಿ ಬಿತ್ತಿಸ್ಬೇಕು ಅಂತೇಳಿ. ಕಾರಣ ಏನಪ್ಪ ಅಂದರೆ ಆಗದೇ ಇರೋನು ಏನು ಮಾಡ್ತಾನೆ, ರಾಗಿ ಸ್ವಲ್ಪ ಕಡಿಮೆ ಬಿತ್ತನೆ ಮಾಡ್ತಾನೆ. ಇವನು ಹಾಳಾಗಿ ಹೋಗ್ಬಿಡ್ಲಿ ಅತಗೆ ಅಂತೇಳಿ. ಸೊ ಅವಾಗೇನಾಗುತ್ತೆ, ನಮಗೆ ರಾಗಿ ಕರೆಕ್ಟಾಗಿ ಹುಟ್ಟುತ್ತೆ. ಆಮೇಲೆ ಪೈರು ಕಳಿಬೇಕು ಅಂತ ಇರುತ್ತೆ. ಪೈರು ಜಾಸ್ತಿ ಹುಟ್ಟಾಗ ಪೈರು ಕಳಿಬೇಕು. ಆ ಸ್ಥಿತಿ ಬರೋಲ್ಲ ಮತ್ತೆ 2ನೇ ಸರಿಗೆ. ಅದಕ್ಕೋಸ್ಕರ ಆಗ್ದೋನ ಕೈಲಿ ರಾಗಿ ಬಿತ್ತಿಸು ಅಂತೇಳಿ ಅವಾಗ ಮಾತಾಡೋರು. ಇವಾಗ ಎಲ್ಲ ಒಂದೇ ಥರ ಆಗಿದೆ, ಎರ್ಸ್ಬೇಕು. ನೋಡಿ, ಅಲ್ಲೇ 5 ದಿವಸ ಇದು ಭೂಮಿ ಸಮಕ್ಕೆ ಬಂದಿದೆ. ಭಾಳ ಖುಷಿ ಆಯಿತು. ನಾವು ಹಾಕಿರೋದಕ್ಕೂ ಶ್ರಮ ಪಟ್ಟಿದ್ದಕ್ಕೂ ಭೂಮಿತಾಯಿ ಫಲ ಕೊಟ್ಟಿದ್ದಾಳೆ. ರೈತರಿಗೆ ಇದಕ್ಕಿಂತ ಮಂದಹಾಸ ಇನ್ನೊಂದು ಬೇಕಾಗಿಲ್ಲ. ಒಳ್ಳೆ ಮಳೆ ಬಂದರೆ ಬೆಳೆ ಎಲ್ಲರೂ ಬೆಳೀತಾರೆ. ಎಲ್ಲರೂ ಶ್ರಮಜೀವಿಗಳೇ ರೈತರುಗಳು. ಜೈ ಜವಾನ್ ಜೈ ಕಿಸಾನ್ ಅಂತಾರಲ್ಲ, ಅಂದರೆ ರೈತ ದೇಶದ ಬೆನ್ನೆಲುಬು. ಇದೊಂದು ಭಾಳ ಖುಷಿ ವಿಚಾರ. ಮತ್ತು ಇನ್ನೊಂದು ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚಲ ಅಂಥೇಳಿ ಶ್ರೀಕೃಷ್ಣ ಇದರಲ್ಲಿ ಗೀತೋಪದೇಶದಲ್ಲಿ ಹೇಳಿದ್ದಾರೆ. ಅಂದರೆ
ಕೆಲಸ ನೀನು ಮಾಡು, ಶ್ರಮಪಟ್ಟು ಫಲ ಭಗವಂತನಿಗೆ ಬಿಟ್ಬಿಡು ಅಂತೇಳಿ ಅದು ನಾನು ನೋಡ್ಕೊತೀನಿ ಅಂತೇಳಿ ಅದಕ್ಕೊಂದು ನಿದರ್ಶನ ಇದೆಲ್ಲ. ಸೊ ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಭಾಳ ಖುಷಿ ಆಯಿತು. ನಮಗೆ ರಾಗಿ ಪೈರು ಮೇಲಕ್ಕೆ ಬಂದಿದೆ. ಇನ್ನು ಕುಂಟೆ ಹೊಡೆಯೋದು ಇವೆಲ್ಲ ಅಭ್ಯಾಸ ಇದ್ದಿದ್ದೆ. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ದೊಡ್ಡದೊಂದು ಥ್ಯಾಂಕ್ ಯು ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.